ಹಾಯ್ ಹಾಲ್, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ನನ್ನ ಡೇನ ಎಳ್ನೀರು ಕುಡಿಯೋದ್ರ ಮೂಲಕ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತೊಗರಿಕಾಳು ಸೀಸನ್ ಆಗಿರೋ ಕಾರಣದಿಂದಾಗಿ ಇವತ್ತು ಸಿಂಪಲ್ಲಾಗಿ ತೊಗರಿಕಾಳು ಬಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೆಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ. ಸೊ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟೋದಕ್ಕೆ ಎಣ್ಣೆನ ಹಾಕಿ ಆ್ಯಸ್ ಯೂಶ್ವಲ್ ಎಲ್ಲ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಈರುಳ್ಳಿ ಟೊಮೊಟೊನೆಲ್ಲ ನೀಟಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಂಡು ಜೊತೆಲೇ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನೂ ಸಹ ನೀಟಾಗಿ ಹುರ್ಕೊಂಡಿದ ನಂತರ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ತೊಗರಿ ಕಾಳುಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೋಸು, ದಪ್ಪಮೆಣ್ಸಿನ್ಕಾಯಿ, ಕ್ಯಾರೆಟು, ಬೀನ್ಸು ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ಸಿಂಪಲಾಗಿ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗು ಸ್ವಲ್ಪ ಹೊರಗಡೆ ಹೋಗೋ ಕಾರಣದಿಂದಾಗಿ ಸೊ ತಿಂಡಿ ಸ್ವಲ್ಪ ಲೈಟಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲಿಂದ ಚೆನ್ನಾಗಿ ಹುರಿದೋದಕ್ಕೆ ರುಚಿ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ವಿಶೀಟಿನ ಒಡಿಸ್ಕೊಂಡ್ರೆ ಈಗ ತೊಗರಿಕಾಳು ಬಾತ್ ರೆಡಿ ಆಗುತ್ತೆ. ಅವ್ರಿಗೆ ಟಿಫನ್ಗೆಲ್ಲ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಮೊಸರು ಬಜ್ಜಿ, ಸ್ವಲ್ಪ ಇನ್ನೊಂದು ಬಾಕ್ಸ್ಗೆ ಫ್ರೂಟ್ಸ್ಗಳು, ಇನ್ನೊಂದಕ್ಕೆ ಬಾತನ್ನು ಹಾಕ್ಕೊಟ್ಬಿಟ್ಟು ಅವ್ರದ್ದು ತಿಂಡಿ ಎಲ್ಲ ಆಯಿತು, ಎಲ್ಲರದ್ದು ಆಯಿತು. ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ. ನಮ್ಗೆ ಹೆಣ್ಮಕ್ಳಿಗೆ ಏನಿಲ್ಲ, ಕೆಲಸ ಆದ ತಕ್ಷಣ ಆ ಪಾತ್ರೆಗಳನ್ನ ತೊಳೆದಿಟ್ಟು ಅದಾದ್ರ ಜಾಗಕ್ಕೆ ತಲುಪಿಸೋವರೆಗೂ ಸಮಾಧಾನ ಇರೋದಿಲ್ಲ. ಸೊ ಎಲ್ಲ ತಿಂಡಿ ಆದ ತಕ್ಷಣ ಇನ್ನೇನು ಕೆಲಸ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡೋದು. ಅರ್ಧ ಕೆಲಸ ಮುಗ್ದಷ್ಟು ಸಮಾಧಾನ ಆಗುತ್ತೆ ಪಾತ್ರೆನ ತೊಳೆದಿಟ್ಕೊಳ್ಳೋದ್ರಿಂದ. ಸೊ ಎಲ್ಲ ಕೆಲಸ ಆದ ತಕ್ಷಣ ನಾನೀಗ ಹೊರಡೋದಕ್ಕೆ ರೆಡಿ ಆಗ್ತಿದ್ದೀನಿ. ನಾನು ಇಲ್ಲಿ ಫೇಸಸ್ ಕೆನಡಾ ಅವರ ಕಾಫಿ ಮ್ಯಾಟ್ ವಾವ್ ಲಿಫ್ಟಿಕ್ಕನ್ನು ಯೂಸ್ ಮಾಡ್ತಿದ್ದೀನಿ. ಸೊ ತುಂಬಾ ಇದು ನನಗೆ ಲೈಕ್ ಅಂತ ಅನ್ನಿಸ್ತು. ಸೊ ಇವಾಗ ಫೈನಲ್ ಔಟ್ಫಿಟ್ ಈ ರೀತಿ ಇದೆ. ಸೊ ಫೈನಲಿ ಇಬ್ಬರು ರೆಡಿ ಆಗಿಬಿಟ್ಟು ಒಂದೆರಡು ಸೆಲ್ಫಿಗೆ ಪೋಸ್ ಕೊಟ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಇಷ್ಟು ಹೊತ್ತು ನನ್ನ ಮಿನಿ ವ್ಲಾಗ್ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಲವ್ ಯು ಆಲ್.